ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯಾದ್ಯಂತ ಒಂದು ಬಸ್ ಬಂದ ಒಂದು ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸುದ್ದಿಗಳು ಹಬ್ಬುತ್ತಾ ಇದೆ ಅಂತ ಹೇಳ್ಬೋದಾಗಿರುವಂತದ್ದು. ಸದ್ಯಕ್ಕೆ ಒಂದು ಕ್ಲಾರಿಟಿಗಳಂತೂ ಒಂದು ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದಾಗಿದ್ದು, ಪ್ರಮುಖವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಅಥವಾ ಇತರ ಒಂದು ಕೆಲಸಕ್ಕೆ ಹೋಗ್ಬೇಕು ಅನ್ಕೊಳ್ಳೋರ್ಗೂ ಕೂಡ ಒಂದು ಬಸ್ ಮುಷ್ಕರ ಇರುತ್ತಾ, ಸೊ ಬಸ್ ಓಡಾಡೋದಿಲ್ವಾ ಆಗಿದ್ರೆ, ಸೊ ರಜೆಗಳು ಇರುತ್ತಾ ಆಗಿದ್ರೆ ಎಲ್ಲೆಡೆ, ಸೊ ಸರ್ಕಾರದ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ, ಎಲ್ಲ ಕಡೆಯಿಂದ ಮಾಹಿತಿಗಳು ಬಂದಿದ್ದಾವೆ ಅಥವಾ ಹೈಕೋರ್ಟ್ನ ಒಂದು ಮಧ್ಯಸ್ಥಿಕೆಯನ್ನು ಕೂಡ ಇದರಲ್ಲಿ ಬಂತಲ್ಲ, ಸೊ ನೋಟಿಸ್ ಕೂಡ ಜಾರಿ ಆಯಿತು ಅಂತ ಸುದ್ದಿಗಳು ಬಂತು. ಸೊ ಏನನ್ನ ಹೇಳಿದ್ದಾರೆ ಆಗಿದ್ರೆ, ಸೊ ನಾಳೆ ಆಗಿದ್ರೆ ಆಗಸ್ಟ್ 5, 2025 ಬಸ್ ಮುಷ್ಕರ ನಡೆಯುತ್ತಾ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡುವುದೆಲ್ಲ ತಿಳ್ಕೊಂತ ಇದ್ದೀರಾ ಅಂತ ಹೇಳ್ಬೋದಾಗಿದ್ದು, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಮಾಹಿತಿ ನಿಮಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಬೇಗ ಪಡ್ಕೋಬಹುದಾಗಿರುತ್ತೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ, ಮೊದಲನೇದಾಗಿ ತಿಳಿಸುವಂತಂದ್ರೆ ಒಂದು ಬಸ್ನ ಮುಷ್ಕರ ಏನಿದೆಯಲ್ಲ, ಆಗಸ್ಟ್ ತಿಂಗಳ 5ನೇ ತಾರೀಕು 2022 ಮಾಡ್ತೇವೆ ಬಸ್ನ ಒಂದು ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರ ಒಂದು ಸಂಘಟನೆಗಳ ಕಡೆಯಿಂದ ಆಗಸ್ಟ್ 5ನೇ ತಾರೀಕಿನಂದು ಬಸ್ನ ಮುಷ್ಕರಕ್ಕೆ ಕರೆ ಕೂಡ ಕೊಡಲಾಗಿದ್ದು, ಇಂದು ಆಗಸ್ಟ್ 4, 2025 ಸಾರಿಗೆ ನೌಕರರ ಒಂದು ಸಂಘಟನೆಗಳಾಗಿರ್ಬೋದು, ಸಾರಿಗೆ ಸಚಿವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಒಂದು ಸಭೆಗಳನ್ನ ಕೂಡ ಮಾಡಿದ್ರು ಅಂತ ಹೇಳ್ಬೋದಾಗಿರುವಂತದ್ದು. ನಂತರದಲ್ಲಿ ಒಂದು ವಿವಿಧ ಬೇಡಿಕೆಗಳನ್ನ ಕೂಡ ಸಾರಿಗೆ ಇಲಾಖೆಯ ಒಂದು ನೌಕರರು ಏನಿದಾರಲ್ಲ ಅವರು ಇಟ್ಟಿರುವಂತದ್ದಾಗಿರುತ್ತೆ. ಆದರೆ ಅದನ್ನ ಪೂರ್ಣಗೊಳಿಸೋದಕ್ಕೆ ಸದ್ಯಕ್ಕೆ ಆಗೋದಿಲ್ಲ, ಇತರೆ ಒಂದು ರೀಸನ್ಸ್ ಗಳನ್ನ ಕೂಡ ಕೊಟ್ಟು ಸದ್ಯಕ್ಕೆ ಆಗ್ತಿಲ್ಲ ಅಂತ ಕೂಡ ಅಧಿಕೃತವಾಗಿ ಅಂದ್ರೆ ಸಭೆ ವಿಫಲ ಆಯಿತು ಅಂತ ಹೇಳ್ಬೋದಾಗಿರುವಂತದ್ದು. ಆ ಕಾರಣಕ್ಕೆ ಆಗಸ್ಟ್ 5, 2025 ಬೆಳಿಗ್ಗೆಯಿಂದನೇ ಕೂಡ ಒಂದು ಯಾವುದೇ ರೀತಿ ಬಸ್ಗಳು ಓಡಾಡೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಅಂದ್ರೆ ಸಾರಿಗೆ ಒಂದು ಅಂದ್ರೆ KSRTC, BMTC ಗಳಾಗಿರ್ಬೋದು, ಇತರ ಒಂದು 4 ನಿಗಮಗಳಿದಾವಲ್ಲ, ಅವುಗಳು ಯಾವುದೇ ರೀತಿ ಬಸ್ಗಳು ಓಡಾಡೋದಿಲ್ಲ ಅಂತಕ್ಕಂಥದ್ದನ್ನ ಈ ಒಂದು ಮುಷ್ಕರದ ಒಂದು ಸಂಘಟನೆಗಳು ಮಾಹಿತಿನ ತಿಳಿಸಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಅದರ ನಂತರದಲ್ಲೇ ಒಂದು ಹೈಕೋರ್ಟ್ಗೆ ಕೂಡ ಒಂದು ಅರ್ಜಿನ ಕೂಡ ಹಾಕಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಸಾರ್ವಜನಿಕರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೈಕೋರ್ಟ್ ಅವರು ಮಧ್ಯಪ್ರವೇಶವನ್ನು ಮಾಡೋದ್ರ ಮುಖಾಂತರದಲ್ಲಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು. 1 ದಿನಗಳ ಮಟ್ಟಿಗೆ ಇದನ್ನ ಮುಂದೂಡಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೂಡ ಹೈಕೋರ್ಟ್ ಅವರು ಮಾಹಿತಿಯನ್ನ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಆದರೆ ಯಾವುದೇ ರೀತಿಯಾಗಿ ಬಸ್ನ ಒಂದು ಮುಷ್ಕರದ ಒಂದು ಸಂಘಟನೆಗಳಿದಾವಲ್ಲ, ಆದರೂ ಅವರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಈ ನಂತರದಲ್ಲಿ ಅಂದ್ರೆ ಹೈಕೋರ್ಟ್ನ ಒಂದು ನಿರ್ಧಾರ ಏನಾಗಿತ್ತು ಅಂತಂದ್ರೆ, ಹೈಕೋರ್ಟ್ ಏನು ಹೇಳ್ತೀವಿ ಇಲ್ಲಿ ಅಂತ ಹೇಳುವಂತಂದ್ರೆ, 1 ದಿನದ ಮಟ್ಟಿಗೆ ಒಂದು ಬಸ್ನ ಒಂದು ಮುಷ್ಕರ ಏನಿದೆಯಲ್ಲ ಅದನ್ನ ಮುಂದೂಡಿಕೆ ಹಾಕಿ ಸರ್ಕಾರದವರಿಗೆ ಕುರಿತು ನಂತರದಲ್ಲಿ ಸಂಘಟನೆಯವರು ಕುರಿತು ಇಬ್ರು ಕೂಡ ಒಂದು ಮಾಹಿತಿನ ಕೊಡಬೇಕು ಅಂತಕ್ಕಂಥದ್ದನ್ನ ಹೈಕೋರ್ಟ್ ತಿಳಿಸ್ತು ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಕೂಡ ಒಂದು ಸರ್ಕಾರದವರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಸದ್ಯಕ್ಕಿರುವಂಥ ಮಾಹಿತಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಏರುಪೇರು ಆಗದೇ ಇರೋ ರೀತಿಯಲ್ಲಿ ನಾವು ಕ್ರಮವನ್ನು ನಾವು ವಹಿಸ್ತೇವೆ. ಇತರ ಒಂದು ಪ್ರೈವೇಟ್ ಬಸ್ಗಳು ಅಥವಾ ಇತರ ಒಂದು ಏನು ವೆಹಿಕಲ್ಸ್ ಇರ್ತಾವಲ್ಲ ಅದನ್ನ ಕೂಡ ನಾವು ಬಳಸ್ಕೊಂತೀವಿ ಅಂತಕ್ಕಂಥದ್ದನ್ನು ಕೂಡ ಅವ್ರು ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಕುರಿತು ಮಾಹಿತಿನ ತಿಳಿಸಿದ್ದು, ಯಾವುದೇ ರೀತಿಯಾಗಿ ಒಂದು ಅಂತಾರಾಜ್ಯ ಪ್ರಯಾಣ ಮಾಡ್ತಕ್ಕಂಥವ್ರಾಗಿರ್ಬೋದು, ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು, ಯಾರಿಗೂ ಕೂಡ ಸಮಸ್ಯೆ ಆಗದಿರೋ ರೀತಿಯಲ್ಲಿ ದಿನನಿತ್ಯ ಒಂದು ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಿರೋ ರೀತಿಯಲ್ಲಿ ನಾವು ಒಂದು ಕ್ರಮನ ತೆಗೆದುಕೊಳ್ತೀವಿ. ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸೊ ಯಾರು ಕೂಡ ಅದರ ಬಗ್ಗೆ ಚಿಂತಿಸುವಂತ ಅವಶ್ಯಕತೆ ಇಲ್ಲ ಅನ್ನೋದ್ರ ಕುರಿತು ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಯಾವುದೇ ರೀತಿ ರಾಜ್ಯ ಇನ್ನೊಂದು ಮತ್ತೊಂದನ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು ಆಗಿರ್ಬೋದು, ಗೌರ್ಮೆಂಟ್ನ ಕೆಲಸ ಕಾರ್ಯಗಳಲ್ಲಿ ಸೊ ಯಾವುದೇ ರೀತಿ ರಜೆ ಇರತಕ್ಕಂಥದ್ದನ್ನ ಯಾವುದು ಡಿಕ್ಲೇರ್ ಅಂತೂ ಮಾಡಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಇದು ಬಂದ್ ಆಗಿರೋದೇ ಯಾವುದೇ ರೀತಿಯಾಗಿ ಸಮಸ್ಯೆ ಆಗ್ತದೆ ಅಂದ್ಬಿಟ್ಟು ಮುಷ್ಕರ ಅಷ್ಟೇ ಆಗಿರುತ್ತೆ ಅಂತಕ್ಕಂಥದ್ದನ್ನ ತಿಳಿಸಿರುತ್ತಾರೆ. ಆ ಕಾರಣಕ್ಕೆ ಸಾರಿಗೆ ಒಂದು ಬಸ್ಗಳು ಓಡಾಡೋದಿಲ್ಲ ಅಥವಾ ಡಿಪಾರ್ಟ್ಮೆಂಟ್ ಅಥವಾ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕೂಡ ಒಂದು ಬಸ್ಗಳನ್ನ ಇತರ ಒಂದು ಡ್ರೈವರ್ಸ್ಗಳನ್ನ ಬಳಸ್ಕೊಂಡು ಅಥವಾ ಕಂಡಕ್ಟರ್ಸ್ಗಳನ್ನ ಬಳಸ್ಕೊಂಡು ಅವರು ಮಾಡ್ತಾರೆ ಇಲ್ವಾ ಅದನ್ನ ಕಾದು ನೋಡಬೇಕಾಗಿರುತ್ತೆ. ಸದ್ಯಕ್ಕೆ ಮಾಹಿತಿ ಪ್ರಕಾರ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ, ಅಥವಾ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಯಾವುದೇ ರೀತಿ ಸಮಸ್ಯೆ ಆಗುದಿಲ್ಲ ಅಂತ ಒಂದು ಸಾರಿಗೆ ಸಚಿವರು ಕೂಡ ಹೇಳಿರುವಂತದ್ದಾಗಿರುತ್ತೆ. ಅಥವಾ ಸಂಘಟನೆಗಳ ಕಡೆಯಿಂದ ಮಾಹಿತಿ ಬಂದಿದ್ದಾವೆ ಅಂದ್ರೆ ಯಾವುದೇ ರೀತಿಯಾಗಿ ಬಸ್ನ ಒಂದು ಸಾರಿಗೆ ಒಂದು ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರಲ್ಲ ನೌಕರರು, ಸೊ ಅವರು ಯಾವುದೇ ರೀತಿಯಾಗಿ ಬಸ್ಸನ್ನು ತೆಗೆಯೋದಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಹೇಳಿರುವಂತದ್ದಾಗಿರುತ್ತೆ. ಬಟ್ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಇಲಾಖೆಯವರು ಹೇಳಿರೋದ್ರಿಂದ ನೋಡಬೇಕಾಗಿರುತ್ತೆ ಯಾವುದೇ ರೀತಿಯಾಗಿರುತ್ತೆ ಅಂತ. ಬಟ್ ಯಾವುದೇ ರೀತಿ ರಜೆಗಳು ಇದುವರೆಗೂ ಕೂಡ ಘೋಷಣೆ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಎಂದಿನಂತೆ ಶಾಲಾ ಕಾಲೇಜುಗಳಾಗಿರ್ಬೋದು ಇದರ ಒಂದು ಕೆಲಸ ಕಾರ್ಯಗಳು ನಡೀತವೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.